ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಥರ ಒಂದು ಪಾತ್ರೆನ ತಗೋಬೇಕು. ಆಮೇಲೆ ಇದಕ್ಕೆ ದೊಡ್ಡ ಸ್ಪೂನ್ಲೆ 2.5 ಸ್ಪೂನು ಬಜ್ಜಿ ಹಿಟ್ಟು ಹಾಕೀನಿ. ಇಷ್ಟು ಹಾಕಕತ್ತೀನಿ ಬಜ್ಜಿ ಹಿಟ್ಟು. ಆಮೇಲೆ ಇದಕ್ಕೆ 1 ಚಮಚ ಖಾರ ಪುಡಿ ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕೀನಿ. 1 ಸ್ಪೂನ್ ಅಜ್ವಾನ ಹಾಕಕತ್ತೀನಿ. ಆಮೇಲೆ 1 ಚಿಟಿಕೆ ಸೋಡಾ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಕತ್ತೀನಿ. ಈಗ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು. ಫಸ್ಟ್ ಈ ಥರ ಎಲ್ಲನೂ ಕಲಿಸ್ಕೋಬೇಕು. ಸಣ್ಣ ಸ್ಪೂನ್ಲೆ 2 ಸ್ಪೂನು ಎಣ್ಣೆ ಹಾಕಬೇಕು. ಈ ಥರ ಕಾದಿರಬೇಕು ಎಣ್ಣೆ. ಕಾದಿರೋ ಎಣ್ಣೆನೇ ಹಾಕಬೇಕು, ತಣ್ಣಂದು ಹಾಕಬೇಡಿ. ಇದು ಕಾದಿರೋ ಎಣ್ಣೆ ಹಾಕಿದರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ, ಟೇಸ್ಟಾಗಿನೂ ಇರ್ತಾವೆ ಬಜ್ಜಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಒಂದು 8-9 ಉಳ್ಳಾಗಡ್ಡಿ ತೊಗೊಂಡು ಈ ಥರ ಉದ್ದುದ್ದಿಗೆ ಕಟ್ ಮಾಡ್ಕೊಂಡೀನಿ. ಅವನ್ನು ಹಾಕಬೇಕು, ಎಲ್ಲನೂ ಹಾಕಬೇಕು. ಉಳ್ಳಾಗಡ್ಡಿ ಜಾಸ್ತಿ ಹಾಕೋದ್ರಿಂದ ಬಜ್ಜಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತಾವೆ. ಈ ಥರ ಮೊದಲೆಲ್ಲ ಕಲಸ್ಕೋಬೇಕು, ನೀರು ಹಾಕಬಾರ್ದು. ಈ ಥರ ಎಲ್ಲನೂ ಕಲಸಿ ಈ ಥರ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು. ಅದು ಹಿಟ್ಟು ಜಾಸ್ತಿ ನೀರು ಆಯ್ತಂದರೆ ಬಜ್ಜಿ ಎಣ್ಣೆ ಹಿಡಿತಾವೆ. ಹಾಗಾಗಿ ಸ್ವಲ್ಪ ನೋಡಿ ಹಾಕಬೇಕು. ಈ ಥರ ಫಸ್ಟೆಲ್ಲ ಕಲಿಸ್ಬೇಕು. ಕಲಸಿ ಆಮೇಲೆ ಇನ್ನೂ ಬೇಕನ್ನಿಸಿದ್ರೆ ಹಾಕ್ಕೋಬೇಕು. ಈಗ ಇನ್ನೂ ಸ್ವಲ್ಪ ಹಾಕೋಣ. ಈಗ ಗಟ್ಟಿ ಆಯಿತು, ಸ್ವಲ್ಪ ಗಟ್ಟಿ ಆಯಿತು. ಈಗ ಇನ್ನೂ ಸ್ವಲ್ಪ ಹಾಕಿ ಮತ್ತೆ ಕಲಿಸ್ಬೇಕು. ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಎಲ್ಲನೂ ಚೆನ್ನಾಗಿ ಕಲಿಬೇಕು. ನಾವು ಎಷ್ಟು ಚಲೋ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬಜ್ಜಿ ಆಗ್ತಾವೆ. ಈ ಥರ ಇಷ್ಟಿದ್ರೆ ಸಾಕು ಉಳ್ಳಾಗಡ್ಡಿ ಬಜ್ಜಿಗೆ. ಈ ಥರ ಸಣ್ಣದಾಗಿ ಹಾಕಬೇಕು. ದೊಡ್ಡ ಪೀಸ್ಗಳು ಹಾಕಬಾರ್ದು. ದೊಡ್ಡದು ಹಾಕಿದರೆ ಅದರಲ್ಲಿ ಉಳಿತು ಹಾಗೆ ಇರ್ತದೆ, ಗಟ್ಟಿ ಆಗ್ತಾವೆ. ಈ ಥರ ಸಣ್ಣ ಪೀಸ್ಗಳು ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದಿಬೇಕು. ಕೆಂಪಗಾಗೋ ತನಕ ಈ ಥರ ತಿರುವಿ ಹಾಕಿ ಈ ಥರ ಎಲ್ಲ ಕೆಂಪಗಾಗೋ ತನಕ ಕರಿಬೇಕು. ಇವು ಉತ್ತರ ಕರ್ನಾಟಕದಲ್ಲಿ ಬಹಳನೇ ಫೇಮಸ್ಸು ಉಳ್ಳಾಗಡ್ಡಿ ಬಜ್ಜಿ. ತುಂಬಾ ಟೇಸ್ಟಿಯಾಗಿ ಇರ್ತವೆ. ಮೆಣಸಿನ್ಕಾಯಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ ತುಂಬ ಫೇಮಸ್ಸು. ಈಗ ಮಳೆಗಾಲ ಚಾಲು ಆಯ್ತಲ್ವಾ, ಈಗ ಸಾಯಂಕಾಲ ಟೈಮ್ ಚಾ ಉಳ್ಳಾಗಡ್ಡಿ ಬಜ್ಜಿ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಹಾಗಾಗಿ ಈ ಬಜ್ಜಿನ ಮಾಡ್ತಾಯಿದ್ದೀನಿ. ಈಗ ಮತ್ತೊಂದು ಸಲ ಹಾಕೋಣ. ಈ ಥರ ಸಣ್ಣ ಪೀಸ್ಗಳಾಗಿ ಹಾಕ್ಕೊಂತ ಹೋಗಬೇಕು. ಹಾಕಿದರೆ ಕ್ರಿಸ್ಪಿ ಆಗಿನೂ ಇರ್ತಾವೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ಉಳ್ಳಾಗಡ್ಡಿ ಬಜ್ಜಿನ ಒಂದು ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ಬಜ್ಜಿನ ಸಾಸ್ ಜೊತೆ ತಿನ್ಬೋದು. ಧನಿಯಾ ಪೌಡರು, ಜೀರಾ ಪೌಡರು ಹಾಕ್ಕೊಂಡು ತಿನ್ಬೋದು. ಬಹಳನೇ ಟೇಸ್ಟಿಯಾಗಿರ್ತಾವೆ. ನೋಡಿ ಎಷ್ಟು ಚೆನ್ನಾಗಿ ಸಾಸ್ ಜೊತೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.